ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾವಿವತ್ತು ಕರ್ಜಿಕಾಯಿ ಜೊತೆ ಬಂದಿದ್ದೀನಿ. ಕರ್ಜಿಕಾಯಿ ಕ್ರಿಸ್ಪಿಯಾದ ಕರ್ಜಿಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈ ಕರ್ಜಿಕಾಯಿನ ನಾವು ಹೇಗೆ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ನಾನು ಈ ಕರ್ಜಿಕಾಯಿ ಮಾಡೋದಕ್ಕೆ ಈಗ ದೊಡ್ಡ ಕಪ್ಪಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅಂದರೆ 1/4 kgಗಿಂತ ಇನ್ನೊಂದು ಚೂರು ಜಾಸ್ತಿನೇ ತೊಗೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀವಿ. ಮತ್ತು ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದು ಸ್ವೀಟು ತುಂಬ ರುಚಿ ಬರುತ್ತೆ ಅಂತ ನಾವು ಯಾವುದೇ ಸ್ವೀಟ್ ಅಡುಗೆ ಮಾಡಿದಾಗ ಒಂದು ಚಿಟಿಕೆ ಉಪ್ಪು ಹಾಕ್ತೀವಿ. ಇದನ್ನು ಹಾಲು ಮತ್ತು ನೀರಿನಲ್ಲೇ ಬೆರೆಸ್ಕೋಬೇಕು. ಹಾಲು ಮತ್ತು ನೀರಲ್ಲಿ ಬೆರೆಸಿದಾಗ ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಇದಕ್ಕೇನಾದರೂ ಎಣ್ಣೆ ಹಾಕ್ಕೊಳ್ಳೋದು ಅಥವಾ ಕಾದಿರೋ ಎಣ್ಣೆನೋ ಬರೀ ಎಣ್ಣೆನೋ ಇನ್ನೇನಾದರೂ ಹಾಕ್ಕೊಂಡ್ರೆ ಅದು ಸಾಫ್ಟ್ನೆಸ್ ಬಂದುಬಿಡುತ್ತೆ. ನಾವು ಸ್ಟೋರೇಜ್ ಮಾಡಿದಾಗ ಅದು ತುಂಬ ಸಾಫ್ಟಾಗಿರುತ್ತೆ, ಚೆನ್ನಾಗಿರೋದಿಲ್ಲ. ನೋಡಿ, ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ನೋಡಿ, ಎಷ್ಟು ಗಟ್ಟಿಯಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಹೀಗಿರಬೇಕು ಹಿಟ್ಟು. ಈಗ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಬಿಟ್ಟು ಇದನ್ನು ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು 1/4 ಗಂಟೆ ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಅದು ಚೆನ್ನಾಗಿ ನೆನೆಯುತ್ತೆ. ಅಷ್ಟರಲ್ಲಿ ಹೂರಣಕ್ಕೆ ಮಾಡ್ಕೊಳ್ಳೋಣ ಬನ್ನಿ. 1/2 ಕಪ್ಪಷ್ಟು ಕಡಲೆ ಬೀಜ ಪೌಡ್ರ್ ಮಾಡ್ಕೊಂಡಿದ್ದೀವಿ. 1/2 ಕಪ್ಪಷ್ಟು ಕಡಲೆಪಪ್ಪನ್ನ ಪೌಡ್ರ್ ಮಾಡ್ಕೊಂಡು ತೊಗೊಂಡಿದ್ದೀವಿ. ಮತ್ತು 1 ಕಪ್ಪಷ್ಟು ಎಳ್ಳು ತೊಗೊಂಡಿದ್ದೀವಿ. ನೋಡಿ, ಇದನ್ನು ಸಹ ಎಲ್ಲನೂ ಪುಡಿ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೇ 1/2 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಎಲ್ಲನೂ ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ಏಲಕ್ಕಿ ಸಹ ಹಾಕ್ಕೊಂಡಿದ್ದೀವಿ ಇದರಲ್ಲಿ, ಏಲಕ್ಕಿನೂ ಪೌಡ್ರಿಗೆ. ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ಇದ್ರ ಜೊತೆಗೆ ಒಣಕೊಬ್ಬರಿ ಸಹ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಸೇರಿಸಿದಾಗ ಒಣಕೊಬ್ಬರಿ ಸಹ ಇದಕ್ಕೆ ಮಿಕ್ಸ್ ಮಾಡಿದಾಗ ತುಂಬ ರುಚಿಯಾಗಿರುತ್ತೆ ಕಣಕ. ಎಲ್ಲನೂ ನೋಡಿ, ಇವಾಗ ಕೊಬ್ಬರಿ ಸಹ ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದನ್ನು ಯಾವ ರೀತಿ ಬೇಕಾದರೂ ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಎತ್ತಿಟ್ಟರೂ ಚೆನ್ನಾಗಿರುತ್ತೆ. ಈಗ ಹೀಗೆ ತೆಳ್ಳಕ್ಕೆ ಒತ್ಕೋಬೇಕು. ಕರ್ಜಿಕಾಯಿಗೆ ಯಾವಾಗಲೂ ತುಂಬ ತೆಳುವಾಗಿ ಒತ್ತಬೇಕು, ಅಂದರೆ ಪೇಪರ್ ಥರ ಇರಬೇಕು. ನೋಡಿ, ಎಷ್ಟು ಚೆನ್ನಾಗಿ ಹೊಸಿತಾ ಇದ್ದೀವಿ. ಎಲ್ಲನೂ ಹೀಗೆ ಹೊಸ್ದು ಹಾಕ್ಕೊಂಡ್ಬಿಟ್ರೆ, ತುಂಬ ಹೊಸ್ಕೊಂಡು ಹಾಕ್ಕೊಂಡ್ರೆ ಮತ್ತು ಅದನ್ನೆಲ್ಲನೂ ಎಲ್ಲ ಕರ್ಜಿಕಾಯಿ ಸೈಜ್ಗೆ ಎಲ್ಲ ಶೇಪ್ಸ್ ಕರ್ಜಿಕಾಯಿ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಎಣ್ಣೆಲಿ ಕರಿಯೋದಕ್ಕೆ ಸರಿ ಹೋಗುತ್ತೆ. ನೋಡಿ, ಎಷ್ಟು ತೆಳ್ಳಕ್ಕಿದೆ. ಪೇಪರ್ ತಟ್ಟೆನೇ ಕಾಣಿಸ್ತಾ ಇದೆ ಅಲ್ವಾ, ಅಷ್ಟು ತೆಳುವಾಗಲೇ ಇರಬೇಕು. ಇಲ್ಲ ಅಂತಂದರೆ ಅದು ಸಾಫ್ಟ್ ಆಗಿಬಿಡುತ್ತೆ, ಕ್ರಿಸ್ಪಿನೆಸ್ ಬರೋದಿಲ್ಲ. ಹಾಗಾಗಿನೇ ನಾವು ಇದಕ್ಕೆ ಗಟ್ಟಿಯಾಗಿ ಬೆರೆಸ್ಕೊಂಡು ಮತ್ತೆ ತೆಳ್ಳಕ್ಕೆ ಮಾಡ್ತೀವಿ. ನಾವು ಮಾಡ್ತಾಯಿರೋ ಈ ಕರ್ಜಿಕಾಯಿ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ. ಮತ್ತು ನೀವು ಮನೆಗಳಲ್ಲಿ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಮತ್ತು ನೀವು ಯಾವ ಥರ ಮಾಡ್ತೀರಾ ಕರ್ಜಿಕಾಯಿ ಅಂತಂತನೂ ತಿಳಿಸೋದನ್ನು ಮರಿಬೇಡಿ. ನೋಡಿ, ಹೂರಣನೆಲ್ಲ ಹೀಗೆ ಹಾಕ್ಕೊಂಡು ಮತ್ತು ಸೈಡಲ್ಲೆಲ್ಲ ಈ ರೀತಿ ನೀರು ಅಥವಾ ಹಾಲನ್ನೇ ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡಬೇಕು. ಇಲ್ಲ ಅಂತಂದರೆ ಅದು ಸಹ ಬಿಟ್ಕೊಬಿಡುತ್ತೆ. ಎಲ್ಲನೂ ಎಣ್ಣೆನಲ್ಲೇನೋ ಬಿಟ್ಕೊಳ್ತು ಅಂತಂದರೆ ಎಲ್ಲ ಪುಡಿ ಎಲ್ಲ ಬಿದ್ದು ಎಣ್ಣೆ ಎಲ್ಲ ಗಲೀಜಾಗುತ್ತಲ್ವಾ, ಚೆನ್ನಾಗಿರೋದಿಲ್ಲ. ಅದಕ್ಕೆ ಈ ರೀತಿ ಪೌಡ್ರ್ ಹಾಕ್ಕೊಂಡ್ಮೇಲೆ ಕರ್ಜಿಕಾಯಿ ಪ್ರೆಸ್ಸಲ್ಲಿ ಈ ಥರ ನೀರು ಅಥವಾ ಹಾಲು ಹಾಕಿ ಪ್ರೆಸ್ ಮಾಡ್ಕೊಳ್ಳೋದು ಮರಿಬೇಡಿ. ಕಡುಬಿಗೆ ಸಹ ಈ ಥರನೇ ಮಾಡ್ಕೊಳ್ತಾರೆ ತುಂಬ ಜನ. ಕಡುಬಿಗೆ ಸುರುಳಿ ಒತ್ತೋದಕ್ಕೆ ಬರದೇ ಇರೋರೆಲ್ಲನೂ ಕಡುಬನ್ನು ಸಹ ಈ ಥರದ್ದೇ ಪ್ರೆಸ್ಸಲ್ಲಿ ಮಾಡ್ಕೋತಾರೆ. ಎಲ್ಲ ಒಂದಷ್ಟು ಹೆಚ್ಚಿಗೆ ಮಾಡಿ ಇಟ್ಕೊಬಿಡ್ಬೇಕು. ಈ ಥರ ಕರ್ಜಿಕಾಯಿಗಳು ತುಂಬ ಪ್ಲೇಟ್ ತುಂಬ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಎಣ್ಣೆನಲ್ಲಿ ಕರಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಅವಾಗೆ ಅಂತಂದರೆ ಖಂಡಿತ ಆಗೋದಿಲ್ಲ. ಅದಕ್ಕೆ ನೋಡಿ, ಈಗ 2 ಕಡೆನೂ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪಗಾಗಿದೆ ಅಲ್ವಾ. ನೋಡಿ, ಈಗ ತುಂಬ ಚೆನ್ನಾಗಾಗಿದೆ. ಈ ಥರ ಮಾಡಿರೋದನ್ನೆಲ್ಲ ಎಣ್ಣೆಯಲ್ಲಿ ಕರೆದುಕೊಂಡ್ಬಿಟ್ರೆ ನೋಡಿ, ಕರ್ಜಿಕಾಯಿ ರೆಡಿ ಆಯಿತು. ಕ್ರಿಸ್ಪಿಯಾದ ರುಚಿಯಾದ ಕರ್ಜಿಕಾಯಿ. ನಾವು ಮಾಡಿರೋ ಈ ಕರ್ಜಿಕಾಯಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.